ಧರ್ಮವನ್ನ ಹೊಡಿಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವು ಶಾಪ ನಿಮ್ಮನ್ನ ಬಿಡುತ್ತಾ ಸ್ವಾಮಿ? ಇಷ್ಟನ್ನ ಯೋಚನೆ ಮಾಡಿ ಸ್ವಾಮಿ ನೀವು. ನಾವಿವತ್ತು ಒಂದೊಂದು ಸಂಘಟನೆಯಿಂದ 5 ಜನ ಮಹಿಳೆಯರು ಬಂದು ನಿಮ್ಮ ವಿಧಾನಸೌಧ ಮುಂದೆ, ಇದೇ ವಿಧಾನಸೌಧ ಮುಂದೆ ಕುತ್ಕೊಂತೀವಿ. ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟೋಗ್ಬೇಕು, ಕರ್ನಾಟಕದಿಂದ ಧೂಳಿಪಟ ಆಗ್ಬೇಕು. ಆಗತ್ತಾ? ಮಾಡ್ತೀರಾ? ನಾವು ಒತ್ತಡ ಹೇಳ್ತೀವ್ರಿ, ಎಲ್ಲಾ ಹೆಣ್ಣು ಮಕ್ಕಳು ಹೇಳ್ತೀವಿ, ಸಂಘಟನೆಗಳೆಲ್ಲ ಬರ್ತೀವಿ ನಿಮ್ ಮುಂದೆ. ಕೊಟ್ಟೋಗಿ ರಾಜೀನಾಮೆ. ಮತ್ತೆ ನೀವು ತಾಕತ್ತಿಲ್ಲ ತಾನೇ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಷ್ಟು? ಧರ್ಮ ಯುದ್ಧವನ್ನ ಮಾಡ್ತಾ ಇದ್ದೀವಿ, ಇದು ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇದನ್ನ ಸೌಜನ್ಯ ಕೇಸನ್ನ ಮಾತ್ರ ಹಿಂದೂಗಳೆಲ್ಲ ಸೇರಿ ನಮ್ಮ ಧರ್ಮನ ಉಳಿಸ್ಕೊಳ್ಳೋಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನೀವ್ ಹೇಳಿದ್ರಿ ಸೌಜನ್ಯ ಕೇಸ್ ಬಗ್ಗೆ ನೀವು ಹೇಳಿ ಅಂತ ನೀವು ನಮ್ಮನ್ನ ಪ್ರಶ್ನೆ ಮಾಡಿದ್ರಿ. ನಾವ್ ಹೇಳ್ತೀವಿ, ನಾವಿವತ್ತು ಇಷ್ಟು ಎಲ್ಲ ಮುಂದುವರಿಯಕ್ಕೆ ಬಿಟ್ಟಿದೀವಿ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ದಿನ ಸುಮ್ನೆ ಬಂದಿದ್ದೀವಿ. ಎಷ್ಟೋ ಜನ ಬಂದ್ ಹೇಳಿದ್ರು, ಆ ಊರವರೆಲ್ಲ ಕೇಳಿದ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು ಅಂತ ಕೇಳಿದ್ರಲ್ವಾ ನೀವೆಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ಅವತ್ತಿಗೆ ವೀರ ಸಾವರ್ಕರ್ ಹೇಳ್ತಾರೆ, ನಾವು ಒಂದು ಸಂಘಟನೆಯನ್ನ ರಕ್ಷಿಸ್ಬೇಕು ಅಂತ, ಒಂದು ಸಂಘಟನೆಯನ್ನ ಮಾಡ್ಬೇಕು ಅಂದ್ರೆ ನಾವು ಗುಂಪಲ್ಲಿರ್ಬೇಕು. ಒಂದು ಸಂಘಟನೆ ಮಾಡೋದಕ್ಕೆ ಒಂದು ಒಂದು ಸಂಘವನ್ನ ರಚಿಸ್ಕೋಬೇಕು ಅಂತಂದು ಅವತ್ತಿಗೆ ವೀರ ಸಾವರ್ಕರ್ ಅವ್ರು ಹೇಳ್ತಾರೆ. ಯಾಕೋಸ್ಕರ ಹೇಳಿದ್ರಂದ್ರೆ ಇಂತ ಒಂದು ಕಾರ್ಯಗಳು ನಡೆಯುತ್ತೆ ಅಂತ. ಯಾಕಂದ್ರೆ ಯಾರೋ ಅನ್ಯ ವ್ಯಕ್ತಿ ಬಂದು ಅನ್ಯರು ಬಂದು ನಮ್ಮ ಧರ್ಮದ ಮೇಲೆ ಹೊಡಿತಾರೆ ಅನ್ನೋ ಭಯ ನಮಗಿಲ್ಲ. ಆದ್ರೆ ನಮ್ಮ ಧರ್ಮದವರೇ ಬಂದು ನಮ್ಮನ್ನ ದೂಷಿಸ್ತಾರಲ್ಲ, ಆ ಒಂದು ಉದ್ದೇಶ ಅವತ್ತು ವೀರ ಸಾವರ್ಕರ್ ಅವ್ರಿಗೆ ಹೊಡೆದಿತ್ತು. ಸೊ ಅವರೇ ಹೇಳಿದ್ರು ಹಿಂದೂಗಳು ಒಂದಾಗಿ ಅಂತ. ಆದ್ರೆ ಈ ಧರ್ಮದ ಮೇಲೆ ಮಾಡುವಂತಹ ಒಂದು ಇದಿದ್ದಿಲ್ಲ, ಅಪಪ್ರಚಾರ ಇದೆಯಲ್ಲ, ಇದು ಇವತ್ತಿಂದಲ್ಲ. ನಾವ್ ಇದಕ್ಕೇನ್ ಹೆದರ್ತಿಲ್ಲ. ಇವತ್ ನೋಡ್ರಿ ನಮ್ ಕಾವಂತರರು ಎಲ್ಲೂ ಕುಗ್ಗಿಲ್ಲ ರೀ. ನನ್ನ ಧರ್ಮ ಎಂತ ಪುಣ್ಯ ಕ್ಷೇತ್ರ ಅಂದ್ರೆ ಇಷ್ಟು ತನಿಖೆ ಆಗ್ತಿದೆ. ನನ್ನ ಸ್ವಾಮಿ ಮಂಜುನಾಥನಿಗೆ ದೀಪ ಹಚ್ಚೋದ್ ನಿಂತಿಲ್ಲ, ಅಷ್ಟು ಜನಕ್ಕೆ ಊಟ ಹಾಕೋದ್ ನಿಂತಿಲ್ಲ, ಯಾವ್ದೇ ಸಂಘ ನಿಂತಿಲ್ಲ. ಇದರಿ ನನ್ನ ಧರ್ಮ, ಇದರಿ ನಮ್ಮ ಧರ್ಮ. ಇದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇದನ್ನ 300 ವರ್ಷದ ಹಿಂದೆ ಅಹಲ್ಯಾಬಾಯಿ ಹೋಳ್ಕರ್ ಅವ್ರು ಹೇಳಿದ್ರು, ಹಿಂದೂ ಸಂಘಟನೆಗಳು ಒಂದಾಗ್ಲಿಲ್ಲ ಅಂದ್ರೆ ಇತರರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದ್ರಲ್ಲೂ ಒಂದು ಹೆಣ್ಣು ಅನ್ನೋ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಬೆಳೆದ್ರೆ ಮಾತ್ರ ನಮ್ಮ ಸಂಘಟನೆಗಳು ಇನ್ನು ಗಟ್ಟಿ ಆಗ್ತವೆ ಅಂತ ಅವತ್ತಿಗೆ ಒಂದು ಸೈನ್ಯವನ್ನ ಕಟ್ಟಿದ್ರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಅದೇ ತರ ಇವತ್ತು ಎಲ್ಲಾ ಮಹಿಳಾ ಸಂಘಗಳು ಒಂದಾಗಿ ಬಂದಿದ್ದೀವಿ. ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದೇ ತರ ಇವತ್ತು ಇಷ್ಟು ದಿನ ನಾವು ಪ್ರತಿದಿನ ದೀಪ ಹಚ್ಬೇಕಾದ್ರೆ ಸ್ವಾಮಿ ಮಂಜುನಾಥನ ನಾವು ನಿಮ್ಮನ್ನ ನಂಬಿದೀವಿ, ಅಲ್ಲಿ ಯಾವುದೇ ತರ ತೊಂದರೆ ಆಗ್ದಂಗಿರ್ಲಿ ಅಂತ ಪ್ರತಿಯೊಬ್ಬ ಸಂಘಟನೆಯವರು ಹೆಣ್ಣು ಮಕ್ಕಳು ಕೂಡ ಕೇಳ್ಕೊಂಡಿದ್ದಾರೆ. ಸೊ ಇವತ್ ನಾವು ನಿಮ್ಮನ್ನ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಕೇಳ್ತಾ ಇದ್ದೀನಿ, ಯಾವ್ದಾದ್ರು ಮಸೀದಿ ಚರ್ಚ್ಗಳ ಮೇಲೆ ಈ ತರ ಒಂದು ಆರೋಪ ಬಂದ್ರೆ ತಾಕತ್ತಿದ್ಯಾ ಅಂದ್ರೆ ಈ ತರ SIT ತನಿಖೆ ಮಾಡಿ ನೀವು ಹೋಗಿ ಅಲ್ಲಿ ಹೋಗಿ ಗುಂಡೆಗಳನ್ನ ತೆಗಿಯಷ್ಟು ತಾಕತ್ತಿದ್ಯೇನ್ರಿ? ನಿನ್ನೆ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ, ನಮಗೆ ಎಡಪಂಥಿ ಅವರ ಒತ್ತಡ ಇತ್ತು ಅಂತ ಹೇಳ್ತಾರಲ್ಲ, ಇದು 2ನೇ ಬಾರಿ ನೆನ್ನೆ ಒಪ್ಕೊಂಡಿದ್ದಾರೆ. ಸ್ವಾಮಿ ನಾನು ಒಂದೇ ಕೇಳ್ತೀನಿ, ನಿಮ್ಮ ಮಗಳೋ ಹೆಂಡ್ತಿನೋ ನಿಮ್ಗೆ ಆಸ್ತಿ ಮಾಡ್ಕೊಡಿ, ಒಡವೆ ಮಾಡ್ಕೊಡಿ ಅಂದ್ರೆ ಯೋಚನೆ ಮಾಡ್ದಂಗೆ ನೀವು ಮಾಡ್ಕೊಟ್ಟಿದ್ರೆ ತಪ್ಪಿಲ್ಲ ಸ್ವಾಮಿ. ಒಂದು ಧರ್ಮವನ್ನ ಹೊಡಿಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವು ಶಾಪ ನಿಮ್ಮನ್ನ ಬಿಡುತ್ತಾ ಸ್ವಾಮಿ? ಇಷ್ಟನ್ನ ಯೋಚನೆ ಮಾಡಿ ಸ್ವಾಮಿ ನೀವು. ನಾವಿವತ್ತು ಒಂದೊಂದು ಸಂಘಟನೆಯಿಂದ 5 ಜನ ಮಹಿಳೆಯರು ಬಂದು ನಿಮ್ಮ ವಿಧಾನಸೌಧ ಮುಂದೆ, ಇದೇ ವಿಧಾನಸೌಧ ಮುಂದೆ ಕುತ್ಕೊಂತೀವಿ. ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟೋಗ್ಬೇಕು, ಕರ್ನಾಟಕದಿಂದ ಧೂಳಿಪಟ ಆಗ್ಬೇಕು. ಆಗತ್ತಾ? ಮಾಡ್ತೀರಾ? ನಾವು ಒತ್ತಡ ಹೇಳ್ತೀವ್ರಿ, ಎಲ್ಲಾ ಹೆಣ್ಣು ಮಕ್ಕಳು ಹೇಳ್ತೀವಿ, ಸಂಘಟನೆಗಳೆಲ್ಲ ಬರ್ತೀವಿ ನಿಮ್ ಮುಂದೆ. ಕೊಟ್ಟೋಗಿ ರಾಜೀನಾಮೆ. ಮತ್ತೆ ನೀವು ತಾಕತ್ತಿಲ್ಲ ತಾನೇ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಷ್ಟು? ಇಷ್ಟು ಮಾತ್ರ ಹೇಳ್ತಾ ನಮ್ಮ ಹೋರಾಟ ನಮ್ಮ ಧರ್ಮದಕ್ಕೋಸ್ಕರ ನಮ್ದು ಯಾವಾಗ್ಲೂ ನಡೀತಾನೆ ಇರುತ್ತೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಭಾರತ್.